ಶಿವ ಕೊಲೆ ಕೇಸ್ ಬಂಧನ ಭೀತಿಯಿಂದ ಭೈರತಿ ನಾಪತ್ತೆಯಾಗಿದ್ದಾರೆ. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಭೈರತಿ ಬಸವರಾಜ್ ಬಂಧನಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸಿಐಡಿ ಟೀಮ್. ಗೋವಾ, ಮಹಾರಾಷ್ಟ್ರಕ್ಕೆ ಹೋಗಿದೆ ಸಿಐಡಿಯ 2 ತಂಡ. ನಿನ್ನೆ ಮಧ್ಯಾಹ್ನದ ನಂತರ ಭೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಭೈರತಿ ಬಸವರಾಜ್ ಜೊತೆ ಫೋನ್ ಸಂಪರ್ಕದಲ್ಲಿರೋರು ಯಾರು? ಸಂಪರ್ಕದಲ್ಲಿರೋರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಅಧಿವೇಶನಕ್ಕೆ ಹೋಗಿದ್ದ ವೇಳೆ ಭೈರತಿ ಬಸವರಾಜ್ ಎಲ್ಲಿ ಉಳಿದುಕೊಂಡಿದ್ರು, ನಂತರ ಯಾವ ರಸ್ತೆ ಮುಖಾಂತರ ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಸಿಸಿಟಿವಿ ಬೆಳಗಾವಿಯಿಂದ ಹೊರ ಹೋಗುವ ಟೋಲ್ ಬಳಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಭೈರತಿ ಬಸವರಾಜ್ ಪತ್ತೆಗಾಗಿ 3 ತಂಡ ರಚನೆಯಾಗಿದೆ. 3 ತಂಡ ರಚನೆ ಮಾಡಿ ಇದೀಗ ಭೈರತಿಯವರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ನೋಡಿ, ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನನ್ನ 2025ರ ಜುಲೈ 15ರಂದು ಬೆಂಗಳೂರಿನಲ್ಲಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಆತನನ್ನ ಕೊಲೆ ಮಾಡಲಾಗಿತ್ತು. ಈ ಹಲ್ಸೂರು ಪ್ರದೇಶದ ಭಾರತಿ ನಗರದ ಮಿನಿ ಅವೆನ್ಯೂ ರಸ್ತೆಯಲ್ಲಿರುವಂತಹ ಶಿವನ ಮನೆಯ ಬಳಿಯೇ 12 ಜನರ ಗುಂಪು ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ನಡೆಸಿ ಆತನನ್ನ ಕೊಲೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರ ಬಂಧನ ಆಗಿದೆ. ಇದೀಗ ಭೈರತಿ ಬಸವರಾಜ್ ಅವರ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸೊ ಹಾಗಾಗಿ ಇದೀಗ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ನಿನ್ನೆ ಮಧ್ಯಾಹ್ನವೇ ಭೈರತಿ ಬಸವರಾಜ್ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಸೊ ಹೀಗಾಗಿ ಹುಡುಕಾಟವನ್ನ ಇದೀಗ ನಡೆಸಲಾಗ್ತಾ ಇದೆ. ನೋಡಿ, ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಸಲ್ಲಿಕೆ ಮಾಡಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕಾರವನ್ನ ಮಾಡಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭೈರತಿ ಬಸವರಾಜ್ ಬಂಧನ ಆಗುವ ಸಾಧ್ಯತೆ ಇದೆ. ಸಿಐಡಿ ಕಚೇರಿ ಮುಂಭಾಗ ಪೊಲೀಸರಿಂದ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಭೈರತಿ ಬೆಂಬಲಿಗರು ಜಮಾಯಿಸುವ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಿಐಡಿ ಕಚೇರಿ ಮುಂದೆ ಬ್ಯಾರಿಕೇಡ್ ಅನ್ನ ಹಾಕಿ ಸಿಬ್ಬಂದಿಯ ನಿಯೋಜನೆ ಮಾಡಲಾಗ್ತಾ ಇದೆ. ಕಳೆದ ಬಾರಿ ಭಾರತೀನಗರ ಠಾಣೆ ಬಳಿ ಬಂದಿದ್ದಂತಹ ಭೈರತಿ ಬಸವರಾಜ್ ಅವರ ಬೆಂಬಲಿಗರು ಆ ಸಂದರ್ಭದಲ್ಲಿ ಆದಂತಹ ಹೈ ಡ್ರಾಮಾ ಈ ಬಾರಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಿಐಡಿ ಕಚೇರಿ ಮುಂಭಾಗ ಬಿಗಿ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯಾವಾಗ ಬೇಕಾದರೂ ಅರೆಸ್ಟ್ ಆಗಬಹುದು ಭೈರತಿ ಬಸವರಾಜ್. ಹುಡುಕಾಟವನ್ನ ಸಿಐಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ನೋಡಿ, ನಿರೀಕ್ಷಣಾ ಜಾಮೀನು ಸಹಜವಾಗಿ ತಿರಸ್ಕಾರ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಹೈಕೋರ್ಟ್ ಯಾವಾಗ ಜಾಮೀನು ನಿರಾಕರಣೆಯನ್ನ ಮಾಡ್ತೋ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಈ ರೀತಿಯಾಗಿ ಹೈ ಡ್ರಾಮಾ ಮಾಡೋದು ಗೊತ್ತಿರುವಂತಹ ವಿಚಾರ. ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದರೂ ಜಾಮೀನು ಸಿಕ್ಕಿದ್ರೆ ಆರಾಮಾಗಿ ಬಹಿರಂಗವಾಗಿ ಓಡಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ಒಂದು ಸಮಯ ಇದೊಂದು ಪ್ರೀಶಿಯಸ್ ಟೈಮ್ ಅವರಿಗೆ. ಸೊ ಹಾಗಾಗಿ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ, ಅಧಿಕಾರಿಗಳಿಗೆ ಕೈಗೆ ಸಿಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಎಲ್ಲೋ ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೆ ಭೈರತಿ ಬಸವರಾಜ್ ಅವರನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗಿದ್ದಾರೆ, ಅಧಿವೇಶನ ಮುಗಿಸ್ಕೊಂಡು ಯಾವ ರಸ್ತೆಯ ಮುಖಾಂತರ ಎಲ್ಲಿ ಹೋದ್ರು ಅಂತ ಹೇಳಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. 3 ತಂಡಗಳ ರಚನೆ ಮಾಡಲಾಗಿದೆ. ಇಲ್ಲಿ 3 ತಂಡಗಳ ರಚನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಅವರ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ರು, ಈಗಲೂ ಯಾರು ಸಂಪರ್ಕದಲ್ಲಿದ್ದಾರೆ, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೀಗೆ ಹುಡುಕಾಟ ಮುಂದುವರೆದಿದೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್,
ಸಹಜವಾಗಿಯೇ ಹೈಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ ಭೈರತಿಯವರು ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವರು ಈಗ ತಪ್ಪಿಸ್ಕೊಂಡು ಓಡಾಟವನ್ನ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಈಗ ಪೊಲೀಸ್ ಅವರು ಯಾವ ರೀತಿಯ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಭೈರತಿ ಬಸವರಾಜ್ ಅವರ ಮುಂದೆ ಏನೆಲ್ಲ ಆಪ್ಷನ್ಸ್ ಇದೆ ಈಗ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಮ್ಯಾ, ಈಗಾಗ್ಲೇ ಏನು ಬಿಕ್ಲಾ ಶಿವ ಕೇಸು ಎಲ್ಲರಿಗೂ ಕೂಡ ಗೊತ್ತಿರೋ ಹಂಗೆ ಸಾಕಷ್ಟು ಒಂದ್ ರೀತಿ ಸುದ್ದಿ ಕೂಡ ಮಾಡಿತ್ತು, ಸಾಕಷ್ಟು ಸದ್ದನ್ನು ಕೂಡ ಮಾಡಿತ್ತು, ನಂತರ ರಾಜಕೀಯವಾಗೂ ಕೂಡ ಕೆಲವೊಂದು ತಿರುವನ್ನು ಕೂಡ ಪಡ್ಕೊಂಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪೊಲೀಸ್ ಠಾಣೆಯಿಂದ ಸಿಐಡಿಗೆ ಕೂಡ ಈ ಒಂದು ಕೇಸನ್ನು ಕೂಡ ಸರ್ಕಾರ ವರ್ಗಾವಣೆಯನ್ನು ಮಾಡಿ ಆದೇಶವನ್ನ ಮಾಡಿತ್ತು. ಆನಂತರದಲ್ಲೂ ಕೂಡ ಏನು A1 ಆರೋಪಿ ಆಗಿರುವಂತ ಅಂದ್ರೆ ಏನು ಬೇರೆ ಫಾರಿನ್ ಕಂಟ್ರಿಯಲ್ಲಿ ತಲೆ ಮರೆಸ್ಕೊಂಡಿದ್ದಂತಹ ಜಗ್ಗನನ್ನು ಕೂಡ ಸಿಐಡಿ ಅಧಿಕಾರಿಗಳು ಏನು ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಆತನನ್ನು ಕೂಡ ಬಂಧನ ಮಾಡಿ ಕರ್ಕೊಂಡ್ ಬಂದಿದ್ರು. ಈಗ ಆತ ಕೂಡ ಜೈಲಿನಲ್ಲಿ ಇರುವಂತದ್ದು. ಈಗ ಈ ಎಲ್ಲಾ ವಿಚಾರಗಳು ಅವ್ರನ್ನ ಎಲ್ಲರನ್ನು ಕೂಡ ಇಂಟ್ರಾಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಏನ್ ಸಿಐಡಿ ಅಧಿಕಾರಿಗಳಿಗೆ ಗೊತ್ತಾಗಿದ್ದು ಅಂತಂದ್ರೆ ಇಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರವೂ ಕೂಡ ಇದೆ ಅಂತ ಹೇಳಿ, ಸೊ ಹಾಗಾಗಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆ ಹೆಚ್ಚಿತ್ತು. ಆಗ ಅವರು ಕೂಡ ಹೋಗಿ ಹೈಕೋರ್ಟ್ ನಲ್ಲೂ ಕೂಡ ಬೇಲ್ ಅನ್ನ ಹಾಕೊಂಡು ಏನೋ ಬೇಲಿಗೆ ಹಾಕೊಂಡಿದ್ರು. ಆದ್ರೆ ಈಗಾಗ್ಲೇ ಬೇಲ್ ಕೂಡ ಕ್ಯಾನ್ಸಲ್ ಆಗಿರುವಂತದ್ದು ನಿನ್ನೆ. ಸೊ ಹೀಗಾಗಿ ಅವರು ಅಧಿವೇಶನದಲ್ಲೂ ಕೂಡ ಕಳೆದ ವಾರ ಕೂಡ ಕಾಣಿಸ್ಕೊಂಡಿದ್ರು. ಆದ್ರೆ ಈಗ ಅವ್ರ ಅಧಿವೇಶನದಲ್ಲಿ ಕೂಡ ಕೆಲ ದಿನಗಳಿಂದ ಕೂಡ ಕಾಣಿಸ್ಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ, ಯಾರ ಸಂಪರ್ಕದಲ್ಲೂ ಕೂಡ ಸದ್ಯ ಇಲ್ಲ, ಅವರ ಮನೇಲಿ ಕೂಡ ಇಲ್ಲ. ಸೊ ಹೀಗಾಗಿ ಅವರು ಏನು ಬೆಳಗಾವಿಯಿಂದ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಆ ಬಾರ್ಡರ್ ಹತ್ರ ಆಗತ್ತೆ. ಸೊ ಹಾಗಾಗಿ ಆ ಕಡೆ ಎಲ್ಲಾದ್ರೂ ಹೋಗಿದಾರೆ ಅನ್ನೋ ಒಂದು ಅನುಮಾನದ ಮೇಲೆ ಅಲ್ಲೂ ಕೂಡ ಈಗಾಗಲೇ 3 ಟೀಮ್ ಅನ್ನು ಕೂಡ ಫಾರ್ಮೇಶನ್ ಮಾಡಲಾಗಿರುವಂತದ್ದು. ಕರ್ನಾಟಕ, ಗೋವಾ ಮತ್ತೆ ಮಹಾರಾಷ್ಟ್ರ 3 ಕಡೆಗಳಲ್ಲೂ ಕೂಡ ಈಗಾಗಲೇ ಸರ್ಚ್ ಅನ್ನ ಸಿಐಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಯಾವ್ದಾದ್ರು ಟೋಲ್ ಅನ್ನ ಪಾಸ್ ಮಾಡಿದಾರೆ ಅಂತ ಕೂಡ ಪ್ರಮುಖವಾಗಿ ಇಲ್ಲಿ ಎಲ್ಲಾ ಕಡೆನೂ ಕೂಡ ಟೋಲ್ ಸರ್ಚ್ ಮಾಡ್ತಿದ್ದಾರೆ. ಅಲ್ಲಿರುವಂತಹ CCTV ಫುಟೇಜಸ್ ಗಳನ್ನು ಕೂಡ ಈಗಾಗಲೇ ಸರ್ಚ್ ಮಾಡುವಂತ ಕೆಲಸಕ್ಕೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಇದು ಜೊತೆಗೆ ಈಗಾಗಲೇ ಅವರು ಕೂಡ ಸುಪ್ರೀಂ ಕೋರ್ಟ್ ಕದ ತಡ್ತಾರ ಅನ್ನೋ ಒಂದು ಏನು ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಿದೆ. ಇವತ್ತು ಬಹುತೇಕವಾಗಿ ಡೌಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇವತ್ತು ಶನಿವಾರ ಮತ್ತೆ ನಾಳೆ ಭಾನುವಾರ ಆಗಿರೋದ್ರಿಂದಾಗಿ ಸೋಮವಾರದ ಹೊತ್ತಿಗೆ ಅವರು ಏನು ಬೇಲ್ ಅನ್ನ ಸುಪ್ರೀಂ ಕೋರ್ಟ್ಗೂ ಕೂಡ ಹಾಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಈಗಾಗಲೇ ಸಿಐಡಿ ಕಚೇರಿ ಬಳಿನೂ ಕೂಡ ಏನು KSRP ನಿಯೋಜನೆಯನ್ನು ಕೂಡ ಮಾಡಲಾಗಿದೆ, ಮತ್ತೆ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿ ಈಗಾಗಲೇ ನಿಯೋಜನೆ ಸಹ ಮಾಡಲಾಗಿರುವಂತದ್ದು. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅವರನ್ನ ಅರೆಸ್ಟ್ ಮಾಡಿ ಕರೆ ತರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.